ಪ್ರಿಯರಾದವರೇ, ಹೇಗಿದ್ದೀರಾ? ಈ ಮುಂಜಾನೆ ಸಮಯ ಹೇಗಿದೆ? ಈ ದಿನ ನಿಮಗೆ ಸಂತೋಷವಾಗಿದೆಯಾ? ಪ್ರತಿ ದಿನವೂ ಕೂಡ ನಿಮಗೆ ಆಶೀರ್ವಾದವಾದ ದಿನವೇ. ಎಲ್ಲ ದಿನವೂ ಕೂಡ ನಾವು ಸಂತೋಷವಾಗಿ ಇರಬೇಕು. ಅದುವೇ ಯೇಸುವಿನ ಇಷ್ಟ. ಆದ್ದರಿಂದಲೇ ಯೇಸುವಿನೊಂದಿಗೆ ನೀವು ನಡೆಯಬೇಕೆಂಬುದಾಗಿ ನಾನು ಹೇಳಿಕೊಡುತ್ತೇನೆ. ಆತನ ಕೈಯನ್ನು ಹಿಡಿದುಕೊಂಡು ಆತನೊಂದಿಗೆ ನಡೆಯಲು ಆರಂಭಿಸಿದರೆ ದಿನಪೂರ್ತಿ ಸಂತೋಷವಾಗಿರುತ್ತದೆ. ಕಷ್ಟಗಳು, ಸಮಸ್ಯೆಗಳು ಬರಬಹುದು. ಅದರ ಮಧ್ಯದಲ್ಲೇ ಆತನು ಕರ ಹಿಡಿದು ನಡೆಸಿಕೊಂಡು ಹೋಗುವನು. ಯಾವುದು ನಿಮಗೆ ಯಾವ ಕೇಡನ್ನು ಮಾಡುವುದಿಲ್ಲ. ಆದ್ದರಿಂದ ಆ ನಂಬಿಕೆಯಲ್ಲಿ ನೀವು ದೃಢವಾಗಿ ಇರಬೇಕು. ಇಂದು ದೇವರು ಏನು ಹೇಳುತ್ತಾರೆ ಗೊತ್ತಾ? ಯೆಶಾಯ 52:12 ವಾಕ್ಯದಲ್ಲಿ, ಯೆಹೋವನು ನಿಮ್ಮ ಮುಂಬಲವಾಗಿ ಮುಂದುವರಿಯುವನು. ಅದುವೇ ಮುಖ್ಯ. ಯೆಹೋವನು ನಿಮಗೆ ಮುಂಬಲವಾಗಿರುವನು. ಈ ವಾಕ್ಯವನ್ನು ಹೇಳುವಾಗ ನನಗೊಂದು ಕಾರ್ಯ ನೆನಪಿಗೆ ಬರುತ್ತದೆ. 1974ನೇ ವರ್ಷದಲ್ಲಿ ದೇವರು ನನ್ನನ್ನು ಸೇವೆಗೆ ಕರೆದರು. ಆಗ ಎಲ್ಲರೂ ನನ್ನನ್ನು ಉತ್ಸಾಹಪಡಿಸುತ್ತಾರೆ, ಸಪೋರ್ಟ್ ಮಾಡುತ್ತಾರೆ. ಹಿಂದೂ ಕುಟುಂಬದಿಂದ ಬಂದಿದ್ದೀಯಾ, ಯೇಸುವಿಗೆ ಸೇವೆ ಮಾಡುತ್ತೀಯಾ, ಉತ್ಸಾಹಪಡಿಸುತ್ತಾರೆಂದು ಅಂದುಕೊಂಡೆ. ಪರಿಹಾಸ್ಯ, ನಿಂದೆ, ಅವಮಾನಗಳು, ಕೆಟ್ಟ ಕಾರ್ಯಗಳನ್ನು ಹೇಳುವಂಥದ್ದು, ಸುಳ್ಳು ಆಪಾದನೆಗಳನ್ನು ಹೊರಿಸುವಂಥದ್ದು ಬಹಳ ಮನ ಮುರಿದು ಹೋಗಿ ಸಾಕು ದೇವರೇ, ಸೇವೆ ಸಾಕೆಂದು ಹೇಳಿಬಿಟ್ಟೆ. ಆಗ ಒಂದು ದಿನ ರಾತ್ರಿ ದೇವರು ನನ್ನನ್ನು ಸಂಧಿಸಿ, ನೀನ್ಯಾಕೆ ಅಳುತ್ತಾ ಇದ್ದೀಯಾ ಎಂಬುದಾಗಿ ಕೇಳಿದರು. ಈ ರೀತಿ ಸೇವೆ ಮಾಡಿದರೆ ಎಲ್ಲರೂ ಉತ್ಸಾಹ ಪಡಿಸುತ್ತಾರೆಂದು ಅಂದುಕೊಂಡೆ. ಆದರೆ ಈ ರೀತಿ ಮಾತನಾಡುತ್ತಾರೆ, ಇಲ್ಲ ಸಲ್ಲದ ಕಾರ್ಯಗಳನ್ನು ಹೇಳುತ್ತಾರಲ್ಲ, ಏನು ದೇವರೇ? ದೇವರು ಹೇಳಿದರು, ಹಾಗೆ ಮಾತನಾಡುವರು. ಅದುವೇ ಸೇವೆ. ಶಿಲುಬೆಯನ್ನು ಹೊತ್ತು ನಡೆಯಬೇಕು. ಒಂದನ್ನು ಮರೆಯಬೇಡ, ನಿನ್ನ ಮುಂದೆ ನಾನು ಹೋಗುವೆ. ಯಾವುದೇ ಕಷ್ಟ, ಇಕ್ಕಟ್ಟುಗಳು, ನಿಂದೆ, ಅವಮಾನಗಳು ಬಂದರೂ ನನ್ನನ್ನು ದಾಟಿಯೇ ನಿನ್ನ ಬಳಿಗೆ ಬರಬೇಕು. ಆ ನಂಬಿಕೆಯಲ್ಲಿ ದೃಢವಾಗಿರೋ, ನಾನು ನಿನ್ನನ್ನು ಮುನ್ನಡೆಸುತ್ತೇನೆಂಬುದಾಗಿ ಹೇಳಿದರು. ಅದು ನನ್ನ ಜೀವಿತದಲ್ಲಿ ದೊಡ್ಡ ಒಂದು ಮರೆಯಲಾಗದ ಅನುಭವವಾಗಿ ಬದಲಾಯಿತು. ಈಗಲೂ ನನಗೆ ಬರುವಂಥ ನಿಂದೆ, ಉಪದ್ರವ, ಇಕ್ಕಟ್ಟುಗಳು ಏನೇ ಆಗಿದ್ದರೂ ಯೇಸುವನ್ನು ದಾಟಿಯೇ ಬರಬೇಕು. ಯಾಕೆಂದರೆ ಆತನು ಮುಂದೆ ನಡೆಯುತ್ತಿದ್ದಾನೆ. ಆದ್ದರಿಂದ ನನಗೆ ಭಯ ಇಲ್ಲ, ಕಳವಳ ಇಲ್ಲ. ಅದನ್ನೇ ದೇವರು ನಿಮಗೆ ಹೇಳುತ್ತಾರೆ, ನನ್ನ ಮಗನೇ, ಮಗಳೇ, ನಾನು ನಿನ್ನ ಮುಂದೆ ನಡೆಯುತ್ತೇನೆ. ಯಾವ ಕಷ್ಟ, ಹೋರಾಟಗಳು ಬಂದರೂ ನನ್ನನ್ನು ದಾಟಿಯೇ ನಿನ್ನ ಬಳಿಗೆ ಬರಬೇಕು. ಯಾಕೆ ಭಯಪಡುತ್ತೀಯಾ? ನಾನು ನಿನ್ನ ಮುಂದಾಗಿ ಹೋಗಿ ಹಳ್ಳಗಳನ್ನು ಸಮ ಮಾಡುವೆನು, ತಡೆಗಳನ್ನು ನೀಗಿಸುವೆನೆಂದು ಹೇಳುತ್ತಾರೆ. ಇಂದು ತಡೆಗಳು ನೀಗುತ್ತವೆ, ಹಳ್ಳ ದಿಣ್ಣೆಗಳು ಸಮವಾಗುತ್ತವೆ. ಏಸು ಮುಂದೆ ನಡೆಯುತ್ತಾನೆ. ನಂಬಿಕೆಯಿಂದ ಹೇಳಿರಿ, ಏಸುವೆ, ನನ್ನ ಮುಂದೆ ನೀವು ನಡೆಯುತ್ತಾ ಇರುವುದಕ್ಕಾಗಿ ಸ್ತೋತ್ರ. ಯಾವುದು ನನಗೆ ಕೇಡು ಮಾಡುವುದಿಲ್ಲ, ಬಾಧಿಸುವುದಿಲ್ಲ. ನನಗೆ ಜಯ ಕೊಟ್ಟು ಅದ್ಭುತವಾಗಿ ನಡೆಸುತ್ತೀರಿ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.